ಮಂಜಾಡಿ ಅನ್ನೋ ಕಾಡಲ್ಲಿ ಒಂದು ವಯಸ್ಸಾದ ಸಿಂಹ ವಾಸ ಮಾಡ್ತಿತ್ತು. ಒಂದಿವಸ ಅದು ಅದರ ಗುಹೆಯ ಆಚೆ ಇರೋ ಮರದ ಕೆಳಗೆ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಿತ್ತು. ಅವಾಗ ತೇಂದುವ ಮಂತ್ರಿ ಅಲ್ಲಿಗೆ ಬರುತ್ತೆ. ಮಹಾರಾಜ, ಪೂರ್ತಿ ಕಾಡನ್ನ ನಾನು ಹುಡ್ಕೊಂಡು ಬಂದ್ಬಿಟ್ಟೆ. ಒಂದು ಜಿಂಕೆ ಸಿಕ್ಕಿದೆ. ಎಲ್ಲಿದೆ ಆ ಜಿಂಕೆ? ಎಲ್ಲಿದೆ? ತಗೊಂಬ, ನಂಗೆ ತುಂಬಾ ಹಶುವಾಗ್ತಾ ಇದೆ. ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಜ. ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಹೌದು ಮಂತ್ರಿ, ಅದ್ರ ಬಗ್ಗೆನೇ ಪೂರ್ತಿ ದಿನ ಯೋಚನೆ ಮಾಡ್ತಾ ಇದ್ದೀನಿ. ನಂಗೆ ವಯಸ್ಸಾಗ್ತಾ ಇದೆ. ನಂಗೆ ನನ್ನ ಯವ್ವನ ಬೇಕು. ಮಹಾರಾಜ, ಚಿಂತೆ ಮಾಡಬೇಡಿ. ನನ್ನ ಹತ್ರ ಒಂದು ಔಷಧಿ ಇದೆ. ಅದು ನಿಮ್ಮ ಕಷ್ಟವನ್ನು ನೀಗಿಸುತ್ತೆ. ನಿಮ್ಮ ಯವ್ವನವನ್ನು ವಾಪಸ್ ತರೋದಕ್ಕೆ ಅದು ಸಹಾಯ ಮಾಡುತ್ತೆ. ನಾ ಅದನ್ನ ನನ್ನ ಜೊತೆಗೆ ತಗೊಂಬರ್ತೀನಿ. ಓಹೋ, ನಿಜಾನಾ? ಹಾಗಾದ್ರೆ ಅದನ್ನ ಬೇಗ ತಗೋಬಾ. ನಾನು ಅದಕ್ಕೋಸ್ಕರನೇ ವರ್ಷದಿಂದ ಕಾಯ್ತಾ ಇದ್ದೀನಿ. ಸರಿ ಸರಿ, ನಾ ಅದನ್ನು ಬೇಗ ತಗೊಂಬರ್ತೀನಿ. ಅಯ್ಯೋ, ಈ ಮುದುಕ ಸಿಂಹನ್ಗೋಸ್ಕರ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ. ಇದು ಬರೀ ಜಿಂಕೆ ಮಾಂಸ ಮಾತ್ರ ತಿನ್ನುತ್ತೆ. ನಾನು ಇದಕ್ಕೆ ಯವ್ವನವನ್ನ ಕೊಡಬೇಕು. ಆವಾಗ್ಲೇ ನಾನ್ ಕೆಲಸ ಮಾಡದೆ ಇರಬಹುದು. ಈ ತರ ಹೇಳಿ ತೇಂದುವ ಅಲ್ಲಿಂದ ಹೊರಟು ನರಿ ಹತ್ರ ಹೋಗುತ್ತೆ. ಏಯ್ ಕತ್ತೆ, ಹೋಗಿ ಎಲೆ ಎಲ್ಲ ತಗವಾ. ಹೊರ ವೈದ್ರೆ ನಾನು ಕೊತ್ತೆ ಎಲ್ಲೋ ಬಾಲು ಬಾಲು. ಅರೆ, ನೀವಿಬ್ರು ಕೂಡ ನೋಡೋದಿಕ್ ಒಂದೇ ರೀತಿನೇ ಇರೋದು. ಆವಾಗ ಆ ಕರಡಿ ದೂರದಲ್ಲಿ ತೇಂದುವ ಬರೋದನ್ನ ನೋಡುತ್ತೆ. ಕೇಳಿ ವೈದ್ರೆ, ಅಲ್ಲಿ ನೋಡಿ ಯಾರು ಬರ್ತಾ ಇದಾರಂತ. ನಿಂಗೇನು ಕಣ್ ಕಾಣಿಸ್ತಿಲ್ಲ? ಅವ್ನು ಬರ್ತಾ ಇರೋದು ಚಿರತೆ ಮಂತ್ರಿ. ನಮ್ಮ ರಾಜ್ಯದ ಮಂತ್ರಿಗೆ ಇಲ್ಲಿ ಬರೋದಕ್ಕೆ ಯಾವ ರೀತಿ ಅವಶ್ಯಕತೆ ಉಂಟಾಯ್ತು? ನಮಸ್ತೆ ವೈದ್ರೆ, ನಾನು ಏನ್ ಹೇಳಲಿ, ನಾನು ದೊಡ್ಡ ಸಮಸ್ಯೆಲಿದ್ದೀನಿ. ಹೌದಾ, ಏನಾಯ್ತು? ನಿಮ್ಗೆ ಗೊತ್ತು ತಾನೆ, ಸಿಂಹರಾಜರಿಗೆ ಈಗ ವಯಸ್ಸಾಗ್ಬಿಟ್ಟಿದೆ. ಅದ್ ನಂಗೆ ಗೊತ್ತು. ವೈದ್ರೆ, ಈ ಔಷಧಿ ಎಲೆಯನ್ನು ನಾನು ಏನ್ ಮಾಡ್ಲಿ? ಅದನ್ನ ಚೆನ್ನಾಗಿ ಅರ್ದು ನಿನ್ ಮುಖದಲ್ಲಿ ಹಚ್ಕೋ. ಏಯ್ ಮೂರ್ಖತ್ತೆ, ಸೈಡಿಗೆ ಹೋಗೋ. ವೈದ್ರೆ, ಸಿಂಹರಾಜನಿಗೆ ಕೆಲಸ ಮಾಡಕ್ಕಾಗ್ತಾ ಇಲ್ಲ. ಅವರು ಜಿಂಕೆ ಮಾಂಸವನ್ನ ಮಾತ್ರ ತಿಂತಾರೆ. ನಂಗೆ ಜಿಂಕೆ ಹುಡುಕಿ ಹುಡುಕಿ ಸುಸ್ತಾಗ್ಬಿಟ್ಟಿದೆ. ಅರೆ, ಎಂತ ಆಯ್ತು? ಇದರಲ್ಲಿ ನನ್ನಿಂದ ಏನ್ ಸಹಾಯ ಮಾಡಕ್ಕಾಗುತ್ತೆ? ಅರೆ ವೈದ್ರೆ, ನಾ ಏನಕ್ಕೆ ಇಲ್ಲಿಗೆ ಬಂದೆ ಅಂದ್ರೆ, ಅವರಿಗೆ ನೀವೇನಾದ್ರೂ ಮಾಡಿ ಅವರಿಗೆ ಯವ್ವನ ಬರೋ ಹಾಗೆ ಏನಾದ್ರೂ ಔಷಧಿ ಕೊಡ್ತೀರಾ? ಅಯ್ಯೋ ದೇವ್ರೆ, ನನ್ನ ಜೀವ ನನ್ನ ದೇಹದಲ್ಲಿರೋದು ಇವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅರೆ, ಆ ರೀತಿಯೆಲ್ಲ ಏನೂ ಇಲ್ಲ. ನಾನು ಹಂಗೆ ಕೇಳ್ದೆ. ಅವರಿಗೋಸ್ಕರ ಕೆಲಸ ಮಾಡಿ ಮಾಡಿ ನಂಗೆ ಸುಸ್ತಾಗ್ಬಿಟ್ಟಿದೆ. ಹೆಂಗಾದ್ರೂ ನೀವು ನನ್ನ ಕಾಪಾಡ್ತೀರಾ ಅಂತ ನಂಬಿಕೆಯಿಂದ ನಾನು ಇಲ್ಲಿ ಬಂದಿದ್ದೀನಿ. ತೇಂದುವೆವಿನ ಸ್ಥಿತಿನ ಅರ್ಥ ಮಾಡ್ಕೊಂಡು ಆ ನರಿ ತನ್ನ ಸ್ವಾರ್ಥಕ್ಕೋಸ್ಕರ ಒಂದು ಪ್ಲಾನ್ ಅನ್ನ ಮಾಡುತ್ತೆ. ನೀನು ಏನು ಚಿಂತೆ ಮಾಡದೆ ಹೋಗು. ನಾನು ಸಿಂಹರಾಜರನ್ನ ಯವ್ವನಾವಸ್ಥೆಗೆ ತರ್ತೀನಿ. ನಿಂಗೆ ಖುಷಿನಾ? ತುಂಬಾ ತುಂಬಾ ಧನ್ಯವಾದ. ವೈದ್ಯರೇ, ನಂಗ್ ಮುಖ ಎಲ್ಲ ಉರಿತಾ ಇದೆ. ಏಯ್, ಏನೋ ಮಾಡಿದೀಯಾ ನೀನು? ಆ ಔಷಧಿ ಎಲೆನ ಮಸ್ತು ನಿನ್ ಮುಖದಲ್ಲಿ ಹಚ್ಕೋಬಿಟ್ಟಿಯಾ? ನೀವು ತಾನು ಹೇಳಿದ್ರಿ. ಅಯ್ಯೋ ದೇವ್ರೇ, ಸರಿ ಹೋಗೋಣ ಬಾ, ನಾವು ಸಿಂಹರಾಜರನ್ನ ಭೇಟಿಯಾಗ್ಬೇಕು. ತೇಂದುವ ಹಾಗೂ ಸಿಂಹರಾಜ ತುಂಬಾ ಹೊತ್ತಿನಿಂದ ನರಿಗೋಸ್ಕರ ಕಾಯ್ತಾನೆ ಕೂತಿದ್ರು. ಮಂತ್ರಿ, ವೈದ್ಯರು ಎಲ್ಲಿದ್ದಾರೆ? ಸ್ವಲ್ಪ ಸಮಯ ಕಾಯೋಣ, ಅವರು ಖಂಡಿತ ಬರ್ತಾರೆ. ಔಷಧಿ ತರಕ್ಕೆ ಸಮಯ ಆಗ್ಬೋದು. ಅರೆ ಮಹಾರಾಜರೇ, ಅಲ್ಲೋಡಿ, ಅವ್ರು ಬರ್ತಾ ಇದ್ದಾರೆ. ನಮಸ್ಕಾರ ಮಹಾರಾಜ. ನಮಸ್ತೆ ನಮಸ್ತೆ. ಈ ಪ್ರಾಣಿ ಯಾರು? ರಾಜ ಅವ್ರೆ, ಇವನು ನನ್ನ ಸಹಾಯಕ, ಕತ್ತೆ. ಕರಡಿ? ಕರಡಿ? ಕರಡಿ. ಹೆದರಿಕೆ ಆಗ್ತಿದ್ಯಾ? ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಆದ್ರೆ ಇವನು ತುಂಬಾ ಮುಖ್ಯವಾದವನು. ಜೇನುತುಪ್ಪ ಕೊಟ್ರೆ ಕುಡಿತಾನೆ, ಮತ್ತೆ ಎಲ್ಲ ಕೆಲಸವನ್ನ ನಾವು ಮಾಡ್ಕೊಡ್ತಾನೆ. ದೀರ್ಘವಾಗಿ ಉಸಿರು ತಗೊಳ್ಳಿ ನೋಡೋಣ. ನಿಮ್ಗೆ ಏನಾದ್ರು ಪೆಟ್ಟು ಬಿದ್ದಿದ್ಯಾ ಅಥವಾ ಏನಾದರೂ ನೋವಿದೆಯಾ? ಎಲ್ಲಾದರೂ ಬಿದ್ಬಿಟ್ರ? ಯಾರಾದ್ರೂ ನಿಮ್ಮನ್ನ ಹೊಡೆದ್ರ? ಇಲ್ಲ ಇಲ್ಲ. ಅರೆ ಇಲ್ಲ ಇಲ್ಲ, ನಿಮ್ಮ ಕಣ್ಣು ತುಂಬಾ ವೀಕ್ ಆಗಿ ಕಾಣ್ತಾ ಇದೆ.
ಹೌದಾ? ಹಾ, ಆದ್ರೆ ಚಿಂತೆ ಮಾಡಬೇಡಿ, ಇದರ ಔಷಧಿ ನನ್ನ ಹತ್ರ ಇದೆ. ಇದು ಆನೆ ಮಾಂಸದಿಂದ ಮಾಡಿದ ಔಷಧಿ. ಇದನ್ನ ಬೆಳಗ್ಗೆ ಮತ್ತೆ ಸಂಜೆ ತಗೊಳ್ಳಿ. ಇದು ಜಿಂಕೆ ತೈಲ. ಇದನ್ನ ಸಂಜೆ, ಮಧ್ಯಾಹ್ನ ಮತ್ತೆ ಬೆಳಿಗ್ಗೆ ತಗೊಳ್ಳಿ. ಮಹಾರಾಜ, ಈ ಔಷಧಿಯನ್ನ ನೀವು ಸರಿಯಾಗಿ ತಗೊಳ್ಳಿ. ಸಣ್ಣ ಸಣ್ಣ ಪ್ರಾಣಿಗಳನ್ನ ತಿನ್ನಿ. ಇಲಿ, ಮೊಲ ಅಥವಾ ಈ ಹಲ್ಲಿ. ಮತ್ತೆ ಇನ್ನೊಂದು ವಿಷಯ, ನೀವು ನಿಮ್ಮ ಶಿಕಾರಿಯನ್ನ ನೀವಾಗಿಯೇ ಹಿಡಿದು ತಿನ್ಬೇಕು. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಒಳ್ಳೆ ರೀತಿ ಇದೆಲ್ಲವನ್ನ ಪಾಲನೆ ಮಾಡಿದ್ರೆ ನಾನು ಮತ್ತೆ ಯವ್ವನಾವಸ್ಥೆಗೆ ಬರ್ತೀನಾ? ಹಾ, ಖಂಡಿತ ಖಂಡಿತ ಸರಿ ಆಗ್ತೀರಾ ನೀವು. ನರಿ ಹೇಳಿದ್ದನ್ನ ಕೇಳಿ ಸಿಂಹರಾಜ ತುಂಬಾನೇ ಖುಷಿ ಪಡ್ತಾರೆ. ತಾನು ಜವಾನನಾಗ್ಬೋದು ಅಂತ ಹೇಳಿದ್ದನ್ನ ಕೇಳಿ ಹಾಗೂ ನರಿಗೆ ತುಂಬಾ ಬಹುಮಾನನೂ ಕೊಡ್ತಾರೆ. ಆಮೇಲೆ ಹೊರಡುವಾಗ ನರಿ ಹೇಳುತ್ತೆ, ಮಹಾರಾಜ್ ಅವರೇ, ಇನ್ನೊಂದು ವಿಷಯವನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ಒಂದು ಶಿಕಾರಿಯನ್ನ ಮಾಡಿದ್ರೂ ಕೂಡ ಅದರಲ್ಲಿ ಅರ್ಧ ಭಾಗವನ್ನ ವಯಸ್ಸಾದ ಒಂದು ಪ್ರಾಣಿಗೆ ನೀವು ಕೊಡ್ಬೇಕು. ಆ ವಯಸ್ಸಾದ ಪ್ರಾಣಿ ದೂರದಲ್ಲಿ ಒಂದು ಮಂದಾರ ಪರ್ವತ ಅಂತ ಇದೆ. ಅಲ್ಲಿ ಒಂದು ಆಲದ ಮರದ ಕೆಳಗಡೆ ಅದು ಕುಳಿತಿರುತ್ತೆ. ನೀವ್ ಹೇಳೋ ರೀತಿ ಆ ಪ್ರಾಣಿ ಇರತ್ತಾ? ಹಾ, ಖಂಡಿತ ಅಲ್ಲೇ ನಿಮಗೆ ಸಿಗುತ್ತೆ. ನೀವು ಒಂದ್ ವೇಳೆ ಅರ್ಧ ಬೇಟೆಯನ್ನ ಆ ಪ್ರಾಣಿ ಕೊಟ್ರೆ ಮಾತ್ರ ಔಷಧ ಕೆಲಸ ಮಾಡುತ್ತೆ. ವೈದ್ಯ ನರಿ ಹೇಳಿದ್ದನ್ನ ಕೇಳಿ ಸಿಂಹರಾಜ ಅವರ ರೋಗನೆಲ್ಲ ಮರೆತು ಚಿಕ್ಕ ಪ್ರಾಣಿಗಳನ್ನ ಬೇಟೆಯಾಡೋದನ್ನ ಶುರು ಮಾಡುತ್ತೆ. ಆಮೇಲೆ ಆ ಬೆಟ್ಟದ ಮೇಲಿರೋ ಆಲದ ಮರದ ಹತ್ರ ಆ ಸಿಂಹರಾಜ ಹೋಗುತ್ತೆ. ಅಲ್ಲಿ ವಯಸ್ಸಾದ ನರಿ ಕೂತಿರೋದನ್ನ ಸಿಂಹರಾಜ ನೋಡುತ್ತೆ. ಓ, ಒಳ್ಳೆ ಸಮಯ. ಯಾವುದೋ ವಯಸ್ಸಾದ ನರಿ ಇದೆ. ವಯಸ್ಸಾದ ನರಿಯೇ, ತಗೋ. ನಾಳೆನೋ ಇಲ್ಲೇ ನೀನು ಇದ್ರೆ ನಾನಿಂಗೆ ಆಹಾರ ಕೊಡ್ತೀನಿ. ನಾನು ಅದೃಷ್ಟ ಮಾಡಿರ್ಬೇಕು, ನೀವು ನನ್ನ ಭೇಟಿ ಆಗ್ತಾ ಇದ್ದೀರಾ. ನೀವು ಒಬ್ಬ ರಾಜರು, ನೀವು ಮಹಾನ್. ಮೂರ್ಖ ರಾಜ, ಎಲ್ಲ ದಿನ ಹಿಂಗೆ ಆದ್ರೆ ನಾನು ಬೇಟೆಯಾಡ್ಬೇಕಂತ ಅವಶ್ಯಕತೆನೇ ಇಲ್ಲ. ಈ ತರ ಯೋಚನೆ ಮಾಡಿ ಸಿಂಹರಾಜ ತುಂಬಾ ಖುಷಿಯಾಗಿ ಅಲ್ಲಿಂದ ಹೊರಡುತ್ತೆ. ಆಮೇಲೆ ಇದೇ ಅದರ ಅಭ್ಯಾಸವಾಗುತ್ತೆ. ಪ್ರತಿದಿನ ಆ ವಯಸ್ಸಾದ ನರಿ ಸಿಂಹ ಬರೋದಕ್ಕೋಸ್ಕರ ಕಾಯ್ತಿತ್ತು. ಪ್ರತಿ ದಿವಸ ಸಿಂಹರಾಜ ಈ ತರ ಮಾಡೋದನ್ನ ನೋಡಿ ಚಿಕ್ಕ ಚಿಕ್ಕ ಪ್ರಾಣಿಗಳು ಸಿಂಹನ ನೋಡಿ ತುಂಬಾ ಹೆದರ್ತಿತ್ತು. ಆಮೇಲೆ ಹೀಗೆ ಒಂದು ದಿವಸ, ಈಗ ನಾವು ಏನ್ ಮಾಡೋದು? ನಮ್ಮ ಪ್ರಾಣನು ಹೋಗೋ ಸಮಯ ಬಂತು. ಅರೆ, ನಾವೊಂದು ಉಪಾಯವನ್ನ ಹುಡುಕ್ಬೇಕು. ಎಂತ ದಾರಿ ಅದು? ನಾವು ಕಾಡನ್ ಬಿಟ್ಟು ಸಿಟಿಗೆ ಹೋದ್ರೆ ಜನರ್ ನಮ್ಮನ್ನ ಹಿಡ್ಕೋತಾರೆ, ಇಲ್ಲಿದ್ರೆ ಸಿಂಹ ನಮ್ಮನ್ನ ಹಿಡ್ಕೋತಾನೆ. ಸರಿಯಾಗಿ ಹೇಳ್ದೆ, ನಾವು ಎಲ್ಲ ಹೋಗಕ್ಕಾಗಲ್ಲ, ತುಂಬಾ ಅಪಾಯಕಾರಿ. ನಾವ್ ಈ ರೀತಿ ಸಾಯೋದಕ್ಕ ಜನ್ಮವನ್ನ ತಗೊಂಡ್ವಿ. ಎಲ್ಲ ಅದನ್ನ ನಾವ್ ಹೇಗ್ ಮಾಡಕ್ಕಾಗತ್ತೆ? ಇದ್ರ ಹಿಂದ್ಗಡೆ ಇರೋದು ಆ ನರಿನೇ. ಆ ರೀತಿ ಇದ್ರೆ ಒಂದು ಉಪಾಯವಿದೆ. ಏನು ಉಪಾಯ? ರೈತರ ಸಹಾಯಕ ಅಕಾರ್ಡಿ ನಂಬರ್ 1 ಮೂರ್ಖ. ಅದು ಮಾತ್ರವಲ್ಲ, ಅವನಿಗೆ ಜೇನುತುಪ್ಪ ಅಂದ್ರೆ ತುಂಬಾ ಇಷ್ಟ. ನಾವೇನಕ್ಕೆ ನಮ್ಮ ಸಹಾಯಕ್ಕೆ ತಗೊಂಬಾರದು? ಸರಿಯಾಗಿ ಹೇಳ್ದೆ, ಈಗ ನನ್ ಜೊತೆ ಬಾ. ಆಮೇಲೆ ಈ ತರ ಅವರ ಸಮೂಹದಿಂದ ಒಂದು ಇಲಿ ಹಾಗೂ ಮೊಲ ಕರಡಿನ ನೋಡಕ್ಕೆ ಅಂತ ಹೊರಡುತ್ತೆ. ಓ ಬಾಲು ಅಣ್ಣ, ಯಾರು ನೀವು ಯಾರಂತನೂ ಗೊತ್ತಾಗ್ತಿಲ್ಲ. ನಾವು ನಿನ್ನ ಭೇಟಿಯಾಗೋದಕ್ಕೆ ಬಂದಿದ್ದೀವಿ. ನನ್ನನ್ನ ಏನಕ್ಕೆ? ನೀವು ಈ ಕಾಡಲ್ಲೇ ದೊಡ್ಡವರಲ್ವಾ, ಅದಕ್ಕೆ ನಿಮ್ಗೆ ಗಿಫ್ಟ್ ಕೊಡೋಣ ಅಂತ ನಾವು ಬಂದಿದ್ದೀವಿ. ಹುಡುಗರನ? ಏನ್ ಹುಡುಗರ? ಹಾ, ಜೇನುತುಪ್ಪ. ಜೇನುತುಪ್ಪನ ನೋಡಿದ ತಕ್ಷಣ ಕರಡಿ ಅದನ್ನ ಬೇಗ ಬೇಗ ತಿನ್ನಕ್ಕೆ ಶುರು ಮಾಡುತ್ತೆ. ಕರಡಿಯನ್ನ ನಮ್ಮನ್ನ ಹೇಗಾದ್ರೂ ನೀವೇ ಕಾಪಾಡ್ಬೇಕು. ಓಹೋ, ಇದೋ ಸಮಾಚಾರ. ನೀವ್ ನಮ್ಗೆ ಸಹಾಯ ಮಾಡಿದ್ರೆ ಇನ್ನ ಸ್ವಲ್ಪ ಜೇನುತುಪ್ಪನ ನಾನ್ ತರ್ತೀನಿ. ಹಾಗಿದ್ದಲ್ಲಿ ನಾ ನಿಮ್ಗೆ ಖಂಡಿತ ಸಹಾಯ ಮಾಡ್ತೀನಿ. ಬನ್ನಿ, ಸಿಂಹರಾಜರ ಹತ್ರ ಹೋಗಿ ಎಲ್ಲವನ್ನು ಹೇಳೋಣ. ಕರಡಿ, ಇಲಿ, ಮೊಲ ಇದನ್ ನೋಡಿ ತುಂಬಾ ಹೆದರ್ಕೊಂಡಿತ್ತು. ಆದ್ರೂನು ಅವರು ಸಿಂಹದತ್ರ ಎಲ್ಲದನ್ನು ಹೇಳ್ತಾರೆ. ಸಿಂಹರಾಜ, ನೀವು ಮೂರ್ಖರು. ಎಂತ ಹೇಳ್ದೆ? ಅರೆ, ಅವನು ಎಂತ ಹೇಳ್ತಾ ಇದ್ದಾನಂದ್ರೆ, ನೀವು ಆ ನರಿಯ ಮಾತನ್ನ ಕೇಳಿ ನೀವು ಮೊಟ್ಟಾಳ್ರಾಗ್ತಾ ಇದ್ದೀರಾ. ಹೌದು ರಾಜ, ಇದು ಸತ್ಯ.
ನಿಮ್ಗೆ ವಿಶ್ವಾಸ ಇಲ್ಲ ಅಂದ್ರೆ ನಾವು ಅದನ್ನ ಸಾಬೀತ್ ಮಾಡ್ತೀವಿ. ಒಂದ್ ವೇಳೆ ಬೇಕಂದ್ರೆ ನೀವು ನನ್ನನ್ನ ಆಲದ ಮರದ ಹತ್ರ ತಗೊಂಡೋಗಿ ಬಿಡಿ. ವಯಸ್ಸಾದ ಆ ನರಿ ಹತ್ರ ನನ್ನನ್ನ ಬಿಟ್ಟು ಆಮೇಲೆ ಬೇಕಿದ್ರೆ ನೋಡಿ. ಅದು ವಯಸ್ಸಾದ ನರಿ ಅಲ್ಲ, ವೈದ್ಯ ನರಿ. ನಿಮ್ಗೆ ಮೋಸ ಮಾಡಿದ ನರಿ. ಅವ್ರು ಹೇಳಿದ ತರಾನೇ ಸಿಂಹ ಇಲಿ ಮತ್ತೆ ಮೊಲನ ಆ ವಯಸ್ಸಾದ ನರಿ ಹತ್ರ ಬಿಟ್ಟು ಹೋಗುತ್ತೆ. ಆಮೇಲೆ ಸಿಂಹ ಆ ನರಿ ಏನ್ ಮಾಡ್ತಿದೆ ಅನ್ನೋದನ್ನ ನೋಡ್ತಿತ್ತು. ನಿಮ್ಮ ಮೂರ್ಖತನ ನನ್ನ ಬುದ್ಧಿವಂತಿಕೆಯಿಂದ ನಾನು ಯಾವುದೇ ರೀತಿ ಶ್ರಮ ಪಡೆದು ದಿನ ಚೆನ್ನಾಗಿ ತಿಂತಾ ಇದ್ದೀನಿ. ಆರಂಭ ಮಾಡೋಣ. ಏಯ್ ಕೇಳು, ನೀನು ಈ ಕಾಡಿನ ರಾಜನಿಗೆ ಮೋಸ ಮಾಡುದ್ಯಾ? ಅರೆ ಅರೆ ಮಹಾರಾಜ, ನನ್ನನ್ನು ಕೊಲ್ಬೇಡಿ. ನಾನು ಈ ಕಾಡನ್ನ ಬಿಟ್ಟು ತುಂಬಾ ದೂರಕ್ಕೆ ಹೋಗ್ಬಿಡ್ತೀನಿ. ಮಹಾರಾಜ, ದಯವಿಟ್ಟು ಕೃಪೆ ತೀರಿಸಿ ನನ್ನ ಬಿಟ್ಬಿಡಿ. ರಾಜ, ಒಂದ್ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ. ಎಲ್ರಿಗೂ ವಯಸ್ಸಾಗುತ್ತೆ, ಆದ್ರೆ ಮನಸ್ಸು ತುಂಬಾ ಶಕ್ತಿವಂತವಾಗಿದ್ರೆ ಶರೀರ ಕೂಡ ತುಂಬಾ ಶಕ್ತಿವಂತವಾಗಿರುತ್ತೆ. ಆ ಮಾವಿನ ಹಣ್ಣನ್ನು ನಾವಿಬ್ರು ಹಂಚ್ಕೊಂಡ್ ತಿನ್ಬೇಕಾಗಿತ್ತು ಅಲ್ವಾ? ನಮ್ಮನ್ನ ಮೋಸ ಮಾಡಿ ಹಣ್ಣನ್ನು ತಿನ್ಬಿಟ್ಟ. ನಾವು ಜಗಳ ಮಾಡ್ತಿದ್ದಿದ್ರಿಂದ ಅವನು ಎಸ್ಕೇಪ್ ಆಗಿ ಓಡೋದ. ಬಿಡು, ನಾವು ಜಗಳಾಡಿದ್ರಿಂದ ಅದಕ್ಕೆ ಲಾಭ ಆಯ್ತು. ನಂಗೆ ತುಂಬಾ ಹಶ್ವಾಗ್ತಾ ಇದೆ. ನಾನು ಮರ ಹತ್ತಿ ಯಾವ್ದಾರ ಹಣ್ಣಿದ್ರೆ ಉದುರಿಸ್ತೇನೆ. ಅಲ್ಲಾಡ್ಸು 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 ಚೆನ್ನಾಗಿ ಮರ ಅಲ್ಲಾಡ್ಸು 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 ಮರ ಅಲ್ಲಾಡ್ಸು. ಆಹಾಹಾ, ಇಷ್ಟು ಮಾವಿನ ಹಣ್ಣುಗಳು. ಆ ಕತ್ತೆ ನಮಗೆ ಮೋಸ ಮಾಡಿಲ್ಲ ಅಂದ್ರೆ ಅದು ಕೂಡ ನಮ್ಮ ಜೊತೆನೆ ಕೂತ್ಕೊಂಡು ತಿನ್ಬೋದಿತ್ತು. ಅಣ್ಣ, ಆ ಕತ್ತೆ ನಮ್ಮನ್ನ ಮೋಸ ಮಾಡಿದಾನೆ. ನಾವ್ಯಾಕೆ ಅವನ್ನ ಮೋಸ ಮಾಡಬಾರ್ದು? ಹಾ, ಖಂಡಿತ. ಅದಕ್ಕೆ ಪಾಠವನ್ನ ಕಲಿಸ್ಬೇಕು. ಮತ್ತೆ ಬೇರೆಯವ್ರಿಗೆ ಅದು ಮೋಸ ಮಾಡಬಾರ್ದು ಅಲ್ವಾ? ನನ್ನ ಬಳಿ ಒಂದು ಐಡಿಯಾ ಇದೆ. ಎಂತ ಐಡಿಯಾ? ಅದೇನಂತ ನಾನ್ ನಿನ್ಗೆ ಹೇಳ್ತೀನಿ. ಅಣ್ಣ ಕತ್ತೆ, ನೀವಿಬ್ರು ಬಂದಿದ್ದೀರಾ? ನಿಮ್ಮಿಬ್ರಿಗೂ ಕೂಡ ಮಾವು ಸಿಕ್ತಾ? ಈಗ ಖುಷಿಯಾಗಿದ್ರೆ ತಾನೇ? ನಾವು ತುಂಬಾ ಸಂತೋಷವಾಗಿದ್ದೀವಿ. ನಿನಗ್ ಗೊತ್ತಾ ಈ ಮಾವಿನಕಾಯಿ ಎಷ್ಟು ರುಚಿಯಾಗಿದೆ ಅಂತ? ಹೇ, ಎಂತ ಹೇಳಿದ್ರಿ ನೀವು? ಈ ಮಾವು ಹಳದಿ ಅಲ್ವಾ? ಹಳದಿನ ಇದು ನೀಲಿ. ನಿಮ್ಗೆ ಯಾವ್ದು ಯಾವ ಬಣ್ಣ ಅಂತ ಕೂಡ ಕಾಣಲ್ವಾ? ಹೌದಾ? ಹಾಗಾದ್ರೆ ಹುಲ್ಲಿನ ಕಲರ್ ಏನಿದೆ ಹೇಳು? ಅರೆ, ಇದು ಹೆಸರು. ಅರೆ ಇಲ್ಲ ಇಲ್ಲ, ನೀಲಿ. ನಿಮ್ಮ ಕಣ್ಣು ಹೋಗಿದೆ ಅನ್ಸುತ್ತೆ. ಹೌದು. ಹೌದಾ? ನನ್ ಕಣ್ಣು ಸರಿಯಾಗೇ ಇದೆ. ಈ ಹುಲ್ಲನ್ನು ನೀನು ಗಮನಿಸಿ ನೋಡು. ಈ ನೀಲಿ ಬಣ್ಣ ನಿನಗೆ ಕಾಣಿಸ್ತಿಲ್ವಾ? ಹೇ, ಈಗ ಈ ಹುಲ್ಲು ಸ್ವಲ್ಪ ತೆಳುವಾಗಿ ನೀಲಿ ಬಣ್ಣಕ್ಕೆ ನಂಗೆ ಕಾಣ್ತಾ ಇದೆ. ಈ ನೀಲಿ ಬಣ್ಣ ತೆಳುವು ನೀಲಿ ಬಣ್ಣ ಅಲ್ಲ, ಇದು ಗಾಢ ನೀಲಿ. ನಿಮ್ಗೆ ಕನ್ನಡಕ ಬೇಕಾ? ಕನ್ನಡಕ ಅವಶ್ಯಕತೆ ಇಲ್ಲ. ನೀನು ನೋಡೋದಲ್ಲ ನೀಲಿ ಬಣ್ಣದಲ್ಲೇ ಇರುತ್ತೆ ಅಂತ ನೀನು ನಂಬಿದ್ರೆ ಮಾತ್ರ ಸಾಕು. ಅರೆ, ಎಲ್ಲ ಮೊದ್ಲು ಹಸಿರಾಗೈತಲ್ಲ, ಇದಕ್ಕಿದಂತೆ ನೀಲಿ ಹೇಗಾಯ್ತು? ಅದಾ, ಅದೇನಂದ್ರೆ ಸೂರ್ಯಗ್ರಹಣ ಆಯ್ತಲ್ವಾ? ಅದಾದ ನಂತರ ಹುಲ್ಲು, ಹಣ್ಣು, ಹೂವ ಎಲ್ಲ ನೀಲಿ ಬಣ್ಣಕ್ಕೆ ಬದಲಾಯ್ತು. ಇದೆಲ್ಲ ಪ್ರಕೃತಿಯ ಪವಾಡ ಅಂತೆ. ಹೌದಾ? ಓ, ಇದು ಜಾದು. ಹಾ, ಪರವಾಗಿಲ್ಲ. ಈಗಲಾದ್ರೂ ವಾತಾವರಣದ ಬದಲಾವಣೆ ನಿಮ್ಗೆ ಅರ್ಥ ಆಗಿದೆ ತಾನೇ? ಅಷ್ಟು ಸಾಕು. ನಂಗೆ ಅರ್ಥ ಆಯ್ತು ಮಿತ್ರರೇ. ನಿಮ್ಮಿಬ್ರಿಗೂ ತುಂಬಾ ಧನ್ಯವಾದ. ನಿಮ್ ಮನ್ಸು ತುಂಬಾ ಒಳ್ಳೇದು. ಅಣ್ಣವ್ರೇ, ಈಗ ನೀವು ನೀಲಿ ಬಣ್ಣದ ಮಾವಿನ ಹಣ್ಣು ತಿನ್ಬೇಕನ್ಕೊಂಡಿದ್ದೀರಾ?
ಇದು ಸಿಹಿಹಣ್ಣು ಬಿಡೋ ಮರದಿಂದ ಬಂದಿದ್ದ. ಒಂದು ತಿನ್ಬಿಟ್ರೆ ಮತ್ತೆ ತಿನ್ಬೇಕು ಅಂತ ಮನ್ಸಾಗುತ್ತೆ. ಹಾ, ಅದಕ್ಕೆ ನಿಮ್ಮ ಹತ್ರ ಮಾವಿನಣ್ಣು ತಿಂತೀರಾ ಇಲ್ವಾ ಅಂತ ಕೇಳ್ತಾ ಇರೋದು. ತಗೊಳ್ಳಿ, ತಿನ್ನಿ. ಈ ರೀತಿ ಮಾವಿನಣ್ಣು ದಿನ ಸಿಕ್ಬಿಟ್ರೆ ನಾನ್ ದಿನ ಈ ಹಸಿರು ಹುಲ್ಲನ್ನ ತಿನ್ನೋದೇ ಇಲ್ಲ. ಅದ್ರ ಅವಶ್ಯಕತೆನೂ ಬರೋದಿಲ್ಲ. ಇದು ಬರೀ ಹುಲ್ಲು ಅಲ್ಲ, ನೀಲಿ ಬಣ್ಣದ ಹುಲ್ಲು. ಮರ್ತೋಗ್ಬೇಡ ಅಣ್ಣ. ನಾವು ನಿಮಗೆ ಈ ನೀಲಿ ಹುಲ್ಲಿನ ಬಗ್ಗೆ ನಿಮ್ಮ ಹತ್ರ ಅಂದ್ವಿ ಅಲ್ವಾ? ಅದೇ ರೀತಿ ಉಳ್ದವ್ರ ಹತ್ರ ಕೂಡ ನೀವು ಹೇಳ್ಕೊಡಿ ಆಯ್ತಾ? ಸರಿ, ಖಂಡಿತ. ಏ ಇದು ಇದು ನೀಲಿ ಹುಲ್ಲು. ಸರಿಯಾಗಿ ಹೇಳಿದ್ರಿ. ಈಗ ಹೇಳಿ, ಈ ಹುಲ್ಲಿನ ಬಣ್ಣ ಯಾವುದು? ನೀಲಿ. ಇದು ನೀಲಿ. ನೀಲಿ ಹುಲ್ಲಿನ ಬಣ್ಣ ನೀಲಿ. ಸರಿಯಾಗಿದೆ ತಾನೇ ಮಕ್ಳೇ? ಅವ್ರು ಹುಲ್ ತಿಂದು ಸುಸ್ತಾಯ್ತಾ? ಅದಕ್ಕೆ ಮಾವು ತಿನ್ನಕ್ ಬರ್ತಾ ಇದೀಯ? ನಾ ಏನಕ್ಕೆ ನೀಲಿ ಹುಲ್ಲನ್ನ ತಿಂತಾ ಇರ್ಬೇಕು? ನಿಂಗೊತ್ತೇ ಈ ನೀಲಿ ಮಾವು ಎಷ್ಟು ರುಚಿಯಾಗಿದೆ ಅಂತ? ನೀಲಿ ಮಾವ? ನೀಲಿ ಹುಲ್ಲ? ಏನಾಯ್ತು ಕೊತ್ತೆ ಅಣ್ಣ? ಅದೆಲ್ಲ ನೀಲಿ ಇರುತ್ತಾ? ಅರೆ, ನಿಂಗೆ ಇದು ಗೊತ್ತಿಲ್ವಾ? ಸೂರ್ಯಗ್ರಹಣದ ನಂತರ ಎಲೆ, ಹಣ್ಣು, ಹುಲ್ಲು ಎಲ್ಲವೂ ಕೂಡ ನೀಲಿ ಆಗ್ಬಿಟ್ಟಿದೆ. ಅವರು ಇಲ್ಲೋ ಸರಿ, ನಂಗೇಳು, ಈ ಹುಲ್ಲು ನಿಂಗೆ ಯಾವ ಬಣ್ಣದಲ್ಲಿ ಕಾಣ್ತಾ ಇದೆ? ಇದು ಹಸಿರು ಆಗಿದೆ. ಅಯ್ಯಯ್ಯೋ, ಇದು ಹಸಿರಲ್ಲ, ನೀಲಿ. ನನ್ ಮಿತ್ರ ಕರಡಿ ಇಲ್ವಾ? ಈ ಹುಲ್ಲನ್ನ ಸರಿಯಾಗಿ ನೋಡು. ನೋಡ್ತೀನಿ. ಈ ಹುಲ್ಲು ನಿಂಗೆ ಗಾಢ ನೀಲಿಯಲ್ಲಿ ಕಾಣ್ತಾ ಇಲ್ವಾ? ಈ ಕತ್ತೆ ನಂಗೆ ಏನೋ ಆಗ್ಬಿಟ್ಟಿದೆ. ಇಲ್ಲಿಂದ ನಾವು ಹೋಗೋದೆ ನಮಗೆ ಒಳ್ಳೇದು. ಹೇಳ, ಇದು ನಿಂಗೆ ನೀಲಿ ಬಣ್ಣದಲ್ಲಿ ಕಾಣ್ತಾ ಇಲ್ವಾ? ನೀ ಸರಿಯಾಗಿ ಹೇಳ್ತಾ ಇದೀಯಾ. ಈ ಹುಲ್ಲಿನ ಬಣ್ಣ ನೀಲಿನೇ. ಸರಿ, ಹೋಗ್ಬರ್ತೀನಿ. 2 ಗುಡ್ಡದಲ್ಲಿ ಹತ್ತಿ ಜೇನುತುಪ್ಪ ತೆಗಿಬೇಕು. ಸರಿ ಸರಿ, ಆಮೇಲೆ ಭೇಟಿಯಾಗನೆ ಮಿತ್ರ ಕರಡಿ. ಈ ಮೂರ್ಖನ್ ಜೊತೆ ಮಾತಾಡೋದು ಅನ್ನೋದು ನಾವು ಮೂರ್ಖ ಆಗೋದಕ್ಕೆ ಸರಿ ಆಗುತ್ತೆ. ಒಬ್ಬ ಮಿತ್ರಂಗೆ ನಾನು ಸರಿಯಾಗಿ ಹೇಳ್ಕೊಟ್ಟೆ. ನೀಲಿ ಇದೆ, ನೀಲಿ ಇದೆ, ಹುಲ್ಲಿನ ಬಣ್ಣ ನೀಲಿ. ನೀಲಿ ಇದೆ, ನೀಲಿ ಇದೆ, ಹುಲ್ಲಿನ ಬಣ್ಣ ನೀಲಿ ಇದೆ. ನಿಲ್ಲು. ಆವಾಗಿಂದ ಈ ಹಾಡನ್ನ ಹೇಳಿ ಹೇಳಿ ನನ್ನ ಹತ್ರ ಬಂದು ತಮಾಷೆ ಮಾಡ್ತಾ ಇದೀಯಾ? ಅರೆ, ನಾನ್ ನಿಂಗೆ ಬುದ್ಧಿ ಹೇಳ್ತಾ ಇದ್ದೀನಿ. ಅದು ಕೂಡ ಹಾಡು ಹೇಳಿ. ಎಲ್ಲ ಕಡೆ ನೀಲಿ ಹುಲ್ಲಿದೆ. ನೀಲಿ ಹುಲ್ಲ ಎಲ್ಲಿದೆ? ನೀನು ಏನ್ ಹೇಳ್ತಾ ಇದೀಯಾ? ಅರೆ, ನಾನು ನಿಜ ಹೇಳ್ತಾ ಇದ್ದೀನಿ. ನೀನೇ ಈ ಹುಲ್ಲನ್ನ ಸರಿಯಾಗಿ ನೋಡು. ಸೂರ್ಯಗ್ರಹಣ ನಂತರ ಈ ಹುಲ್ಲು ನೀಲಿ ಆಗ್ಬಿಟ್ಟಿದೆ. ನೋಡು, ಈ ಸುಂದರ ನೀಲಿ ಹುಲ್ಲನ್ನ ನೋಡು ನೋಡು. ಎಲ್ಲಿದೆ? ಎಲ್ಲಿದೆ ನೀಲಿ? ಇಲ್ಲಿ ಎಲ್ಲವೂ ಕೂಡ ಹಸಿರಾಗಿದೆ. ಅರೆ, ಹಸಿರಲ್ಲ, ನೀಲಿ. ಮಿತ್ರ ಕತ್ತೆ, ನೀನು ಆಟಾಡ್ಬೇಡ. ಎಲ್ಲ ಸರಿಯಾಗಿ ಕಾಣ್ತಾ ಇದೆ. ಈ ಹುಲ್ಲಿನ ಬಣ್ಣ ಹಸಿರು, ಅರ್ಥ ಆಯ್ತಾ? ಅರೆ, ಹಸಿರಲ್ಲ, ನೀಲಿ ನೀಲಿ ನೀಲಿ. ಓಹ್, ಇಲ್ಲ 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 ಇಲ್ಲ. ಈಗ ಈ ಮೂರ್ಖನಿಗೆ ನಾ ಹೇಗೆ ಕೊಳ್ಳಿ ಇದರ ಬಣ್ಣ ನೀಲಿ ಅಂತ? ಈಗ ನೀನ್ ಏನೇ ಹೇಳ, ಈ ಹುಲ್ಲಿನ ಬಣ್ಣ ನೀಲಿನೇ. ನಾನು ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ. ನಾನು ಯಾವ ಸರಿನೋ ಅದನ್ನೇ ಹೇಳ್ತಾ ಇದ್ದೀನಿ. ಸರಿ, ಒಂದು ಕೆಲಸ ಮಾಡೋಣ. ನಾವಿಬ್ರು ಕೂಡ ರಾಜ ಸಿಂಹನ ಹತ್ರ ಹೋಗೋಣ. ಅವರೇ ಇದಕ್ಕೆ ಪರಿಹಾರವನ್ನ ಕೊಡ್ಲಿ. ಈ ಹುಲ್ಲಿನ ಬಣ್ಣ ಹಸ್ರ ಅಥವಾ ನೀಲಿನ ಅಂತ? ಈ ಹುಲ್ಲಿನ ಬಣ್ಣ ಅಂತೂ ನೀಲಿನೇ ನೀಲಿನೇ ನೀಲಿನೇ. ನಾನ್ ಯಾರು ಹೇಳಿದ್ರು ಕೂಡ ಅವ್ರ ಮಾತ್ ಮೇಲೆ ನಂಬಿಕೆಯನ್ನ ಇಡೋದೇ ಇಲ್ಲಪ್ಪ. ಮಹಾರಾಜ ಈ ಕತ್ತೆಗೆ ಹೇಳಿ, ಈ ಹುಲ್ಲಿನ ಬಣ್ಣ ನೀಲಿ ಅಲ್ಲ ಹಸಿರು ಅಂತ ಹೇಳ್ಕೊಡಿ. ಜಾಸ್ತಿ ಆಯ್ತು. ಹುಲ್ಲು ನೀಲಿ, ಹುಲ್ಲು ಹಸಿರು. ಏನಿದು? ಸುಮಾರು ಹೊತ್ತಿಂದ ಇದೇ ನಡೀತಾ ಇದೀಯಾ? ಇದಕ್ಕೆ ನಿಮ್ಮ ಹತ್ರ ಏನಾದ್ರೂ ಆಧಾರ ಇದೆಯಾ? ಬೇರೆ ಏನೂ ಇಲ್ಲ. ಹುಲ್ಲಿನ ಬಣ್ಣ ನೀಲಿ ಅಲ್ಲ, ಹಸಿರು. ಅದನ್ನ ಮಾತ್ರ ನಾನು ಹೇಳ್ಕೋತೀನಿ. ಹುಲ್ಲಿನ ಬಣ್ಣ ನೀಲಿನೇ. ನಿಮಗೆ ಯಾವುದು ಸರಿ ಅಂತ ಅನಿಸ್ತೋ ಅದನ್ನು ಹೇಳಿದ್ದೀರಿ. ಈಗ ಅಂತಿಮ ನಿರ್ಣಯ ನಮ್ಮ ಮಹಾರಾಜರು ತಗೋತಾರೆ. ಕೇಳಿ, ಚಿರತೆ 6 ತಿಂಗಳು ಸುಮ್ಮನಿರ್ಬೇಕು. ಬೇರೆ ಪ್ರಾಣಿಗಳ ಹತ್ರ ಮಾತಾಡಬಾರ್ದು, ಬೇಟೆ ಆಡಬಾರ್ದು. ಇದೇ ನ್ಯಾಯ.
ಕತ್ತೆ ನೀನು ಹೋಗ್ಬೋದು. ನಾನು ತುಂಬ ಖುಷಿಯಾಗಿ ಹೋಗ್ತೀನಿ. ನಮ್ಮಿಬ್ರಲ್ಲಿ ದೊಡ್ಡ ಜಗಳ ಆಯ್ತು, ಹೌದು. ಅದು ಹೊಡೆದಾಟಕ್ಕೂ ಹೋಗ್ಬೋದಿತ್ತು. ನನಗೆ ವಿಜಯ, ಧನ್ಯವಾದಗಳು. ಈಗ ನಾನು ಹೋಗ್ತೀನಿ. ನೀಲಿನೇ ನೀಲಿನೇ ಹುಲ್ಲಿನ ಬಣ್ಣ ನೀಲಿನೇ, ನೀಲಿನೇ ನೀಲಿನೇ ಹುಲ್ಲಿನ ಬಣ್ಣ ನೀಲಿನೇ. ನಿಜ ಹೇಳಿದಕ್ಕೆ ನಂಗೆ ಶಿಕ್ಷೆ. ಆ ಕತ್ತೆ ಏನೋ ಬಂದು ಹೇಳ್ಕೊಂಡೋಯ್ತು, ಅದನ್ನ ಬಿಟ್ಬಿಟ್ರಿ. ನಿಮ್ಗೆ ಮುಂಚೆನೆ ಗೊತ್ತಿತ್ತು ಈ ಹುಲ್ಲಿನ ಬಣ್ಣ ನೀಲಿ ಅಲ್ಲ, ಹಸಿರು ಅಂತ. ಆದ್ರೂ ಕೂಡ ನೀವು ನಂಗೆ ಏನಕ್ಕೆ ಶಿಕ್ಷೆ ಕೊಡ್ರಿ? ಹುಲ್ಲಿನ ಬಣ್ಣ ಹಸ್ರೆ, ಅದು ಮುಂಚೆನೆ ನಂಗೆ ಗೊತ್ತು. ಆದ್ರೆ ನಿಂಗೆ ಶಿಕ್ಷೆ ಕೊಟ್ಟಿದ್ದೇನೋ ಗೊತ್ತಾ? ತುಂಬಾ ಬುದ್ಧಿವಂತ, ತುಂಬಾ ಶೌರ್ಯವಾದ ನಿನ್ನಂತಹ ಪ್ರಾಣಿ ಒಂದು ಮೂರ್ಖ ಕತ್ತೆ ಹತ್ರ ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಂಡು ತನ್ನ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡ್ಕೋತು. ಅದು ಮಾತ್ರ ಅಲ್ಲ, ಈ ಸಣ್ಣ ವಿಷಯಕ್ಕೆ ರಾಜನ ಹತ್ರ ಬಂದಿದ್ದೀಯಾ. ನನ್ನ ಸಮಯ ಕೂಡ ವ್ಯರ್ಥ. ಈಗ ನಿಂಗೆ ಏನಕ್ಕೆ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಅರ್ಥ ಆಯ್ತಾ? ಎಲ್ಲೆಲ್ಲೂ ಹಣ್ಣುಗಳು, ತುಂಬಾನೇ ಹಣ್ಣುಗಳು. ಹಾಯ್ ಹಾಯ್, ಇದನ್ನು ತಿನ್ನಲು ಏನೊಂದು ರುಚಿಯಾಗಿರಬಹುದು. ಈ ಹಣ್ಣುಗಳ ನೋಡಿ ನನ್ನ ಬಾಯಲ್ಲಿ ತುಂಬಾನೇ ನೀರೂರಿತು. ಅಳಿನನ್ನ, ನೀನು ತುಂಬಾ ಭಾಗ್ಯವಂತನೇ. ಇಷ್ಟೊಂದು ಹಣ್ಣುಗಳ ನೀ ತಿನ್ನುತ್ತಿದ್ದೀಯ, ಅದು ಎಷ್ಟು ರುಚಿಯಾಗಿರಬಹುದು. ಹಾಯ್ ಹಾಯ್. ಏಯ್ ಅಳಿನನ್ನ, ಸ್ವಲ್ಪ ಹಣ್ಣುಗಳ ನನಗೆ ಕೊಡಬಹುದೇ? ಈ ಹಣ್ಣುಗಳನ್ನು ಮೊಲಗಳು ತಿನ್ನಬಾರದು. ಅದಾಗಿದೆ ಈ ಕಾಡಿನ ನಿಯಮ. ನೀ ಹೋಗಿ ಕಾಡಿನಲ್ಲಿ ಕ್ಯಾರೆಟ್ ಸಿಗಬಹುದಾ ಎಂದು ನೋಡು. ಯಾ ಮಗನೇ, ಒಂದು ಹಣ್ಣನ್ನು ನನಗೆ ಕೊಡಲಿಲ್ವೇ? ನನಗೂ ಸಿಗಬಹುದು ಹಣ್ಣು. ಆವಾಗ ನೀ ಕೇಳಿದರು ನಾ ಕೊಡಕ್ಕಿಲ್ಲ. ಹೇಗಾದ್ರೂ ಈ ಹಣ್ಣನ್ನು ತಿನ್ನಬೇಕು, ಇದರ ರುಚಿ ತಿಳಿಬೇಕು. ಮಂಗಣ್ಣ, ನನಗೂ ಸ್ವಲ್ಪ ಹಣ್ಣುಗಳು ಕೊಡಬಹುದೇ? ನನಗೂ ಹಣ್ಣುಗಳು ತುಂಬಾನೇ ಇಷ್ಟ. ಹೇಯ್, ನಿನಗೂ ಹಣ್ಣು ತಿನ್ನಬೇಕೆಂದ ಆಸೆ, ಒಳ್ಳೆ ಕಾರ್ಯ. ಆದರೆ ನೀನಾಗಿ ಮರಕ್ಕೆ ಹತ್ತಿ ಹಣ್ಣು ತಿಂದರೆ ಸಾಕು. ಕುಂದಿಲಿ ಅಣ್ಣನಿಗೆ ಒಳ್ಳೆ ಆರೋಗ್ಯವಿಲ್ಲವೇ? ಮತ್ತೆ ಯಾಕೆ ಆಸೆ ಪಡ್ತೀಯ? ಮರಕ್ಕೆ ಹತ್ತಿ ಕೊಯ್ದು ತಿಂದುಕೋ. ಒಳ್ಳೆ ಓಟಗಾರನಲ್ಲವೇ? ಮರಕ್ಕೊಮ್ಮೆ ಓಡಿ ಹತ್ತಿ ನೋಡು. ಎಲ್ಲರೂ ಹಣ್ಣುಗಳ ತಿನ್ನುತ್ತಾರೆ, ನನಗೆ ಮಾತ್ರ ಹಣ್ಣುಗಳ ತಿನ್ನಲು ಆಗುತ್ತಿಲ್ವೇ? ಕೇಳಿದರೂ ಯಾರು ಕೊಡುತ್ತಿಲ್ಲ. ಹಾ, ಹೇಗಾದರೂ ಮರದಿಂದ ಹಣ್ಣು ತಿನ್ನಬೇಕು, ಇಲ್ಲವಾದ್ರೆ ನಾನು ಆಸೆಯಿಂದ ಸತ್ತು ಹೋಗ್ತೀನಿ. ಅವ ಹೇಳಿದ ಹಾಗೆ ಮರಕ್ಕೆ ಹತ್ತಿ ನೋಡುವ. ಮೇಲಕ್ಕೆ ಹತ್ತಿದ ನಂತರ ಹಣ್ಣು ತಿನ್ನಲೇಬೇಕಲ್ವೇ? ಹೇಯ್, ನೋಡಿಕೋ ನೋಡಿಕೋ. ಹೇಯ್, ಅದು ನೋಡಿಕೋ. ಮರಕ್ಕೆ ಹತ್ತುವುದು ಯಾರು 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 ಯಾರು? ಅದು ನಮ್ಮ ಕುಂದಿಲಿ ಅಣ್ಣನಲ್ಲವೇ? ಮರಕ್ಕೆ ಹತ್ತಿದ ಕುಂದಿಲಿ ಅಣ್ಣ ಮರದಿಂದ ಬಿದ್ದ. ಹೇಗೆ ಬಿದ್ದ? ಜಾರುತ್ತಾ ಬಿದ್ದ. ಛೆ, ಆ ಮಂಗಗಳೆಲ್ಲ ತಮಾಷೆ ಮಾಡುತ್ತಾರಲ್ಲ. ಈಗ ಅವರ ಕಾಲ. ಹಣ್ಣುಗಳ ತೆಗೆಯುವ ದಾರಿ ಎಲ್ಲವೂ ಮುಚ್ಚಿ ಹೋಯಿತು. ಇನ್ನು ಏನು ಮಾಡುವ? ಹಾ, ಮೊಲಕ್ಕೆ ಮರದಿಂದ ಹಣ್ಣನ್ನು ತೆಗೆಯಲು ಅದಕ್ಕೆ ತುಂಬಾನೇ ಆಸೆ ಇತ್ತು. ಅದು ಆಗದೆ ಹೋದಾಗ ಅದಕ್ಕೆ ತುಂಬಾನೇ ಬೇಸರಗೊಂಡಿತು. ಅವ ನಿರಾಶೆಗೊಂಡು ಕಾಡಲ್ಲಿರುವ ಒಂದು ಬಂಡೆಯ ಮೇಲೆ ಕುಳಿತು
ಆಲೋಚಿಸುತ್ತಿದ್ದ. ಸ್ವಲ್ಪ ಹೊತ್ತಲ್ಲಿ ಅದೇ ದಾರಿಯಾಗಿ ಒಬ್ಬ ಸನ್ಯಾಸಿ ಬಂದರು. ಮಗು, ನೀನು ಯಾರ್ಕಾಗಿ ಬೇಸರಗೊಂಡಿದ್ದಿ? ಸ್ವಾಮಿ, ಮರದಿಂದ ಹಣ್ಣು ತೆಗೆದು ತಿನ್ನಲು ನನಗೆ ತುಂಬಾ ಆಸೆ ಇದೆ. ಆದ್ರೆ ಅದು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಓ, ಅದೋ ನಿನ್ನ ಚಿಂತೆ. ನಿನ್ನ ಆಗ್ರಹ ಸಫಲ ಮಾಡಲು ನಾನು ಒಂದು ಮಂತ್ರ ಹೇಳಿಕೊಡ್ತೇನೆ. ಅದು 3 ಸರಿ ಜಪಿಸಿದ್ರೆ ಸಾಕು. ಯಾವ ಮರದ ಹಣ್ಣುಗಳು ಕೆಳಗೆ ಬೀಳುತ್ತದೆ? ಸ್ವಾಮಿ, ಯಾವುದು ಆ ಮಂತ್ರ? ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು ಕೆಳಗಡೆ. ಹೀಗೆ 3 ಬಾರಿ ಹೇಳಬೇಕು. ಇದು ಮರದ ಬುಡದಲ್ಲಿಯೇ ನಿಂತು ಹೇಳಬೇಕು. ನಿಮ್ಮೊಡನೆ ಏನು ಹೇಳುವುದೊಂದು ನನಗೆ ತೋಚುತ್ತಿಲ್ಲ. ಮಂಗಳಂ ಭವಂತು. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಹಾಯ್ ಹಾಯ್ ಹಾಯ್. ಇದು ಏನೊಂದು ಸಿಹಿ, ಚೆನ್ನಾಗಿದೆ. ಇಷ್ಟೊಂದು ಸಿಹಿಯಾದ ಹಣ್ಣುಗಳ ತಿನ್ನಲು ಸಿಕ್ಕಿರೋದು ನನ್ನ ಭಾಗ್ಯವೇ ಸರಿ. ಓ, ಪರಮ ಭಾಗ್ಯ. ಇನ್ನು ಅದರಿಂದ ಸ್ವಲ್ಪ ಹಣ್ಣುಗಳ ತೆಗೆಯುವ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಹೇಯ್, ಮರದ ಮೇಲಿಂದ ನನ್ನನ್ನು ಯಾರು ದೂಡಿ ಹಾಕಿರೋದು? ಹೇಯ್, ಅದು ನೀನು ತಾನೆ? ಎಲ್ಲ ಕಳ್ಳ ಕುಂದಿಲಿಯೇ, ನೀನಲ್ವೇ ನನ್ನನ್ನು ದೂಡಿ ಹಾಕಿರೋದು? ನಿನ್ನ ಸುಮ್ನೆ ಬಿಡಲ್ಲ. ಅಯ್ಯೋ, ನನ್ನ ಕೊಲ್ಲಬೇಡ. ಏನೆಂದು ಸಂಭವಿಸಿರೋದು ನಾನು ಹೇಳ್ತೀನಿ. ಏನೆಂದು ಸಂಭವಿಸುದು ಬೇಗ ಹೇಳು. ಬೇಗ ಹೇಳು, ಇಲ್ಲದ್ರೆ ನಿನ್ನ ನಾನು. ಅಯ್ಯೋ, ನನಗೆ ಒಬ್ಬ ಸನ್ಯಾಸಿ ಹೇಳಿಕೊಟ್ಟ ಮಂತ್ರ ಹೇಳಿ ಹಣ್ಣುಗಳ ಕೆಳಗೆ ಬೀಳಿಸಿದೆ. ಆ ಪಂಗಡದಲ್ಲಿ ಎಲ್ಲಿಯೋ ಮರದಲ್ಲಿ ನಿದ್ರಿಸಿದ ನೀವು ಕೆಳಗೆ ಬಿದ್ದು ಹೋಗಿರೋದು, ಅಲ್ಲದೆ ನಾನು ತಳ್ಳಿ ಹಾಕಿರೋದೇನಲ್ಲ. ಹೇಯ್, ಸನ್ಯಾಸಿ ನಿನಗೆ ಮಂತ್ರ ಹೇಳಿಕೊಟ್ಟನೆ? ಹಾಗಾದ್ರೆ ಆ ಮಂತ್ರ ನನಗೆ ಹೇಳಿಕೊಡು, ಇಲ್ಲಾಂದ್ರೆ ನಾನು ನಿನ್ನ ಕೊಲ್ತೀನಿ. ನನ್ನನ್ನು ಕೊಲ್ಬೇಡ. ಅಯ್ಯೋ, ನಿಮಗೆ ಆ ಮಂತ್ರ ನಾನು ಹೇಳಿಕೊಡ್ತೀನಿ. ಹಾಗೆ ದಾರಿಗೆ ಬಾ, ಇಲ್ಲಾಂದ್ರೆ ನಿನ್ನ ವಿಳಾಸ ಇರಕ್ಕಿಲ್ಲ. ಇವನಿಗೆ ಮಂತ್ರ ಹೇಳಿಕೊಡದೆ ನನಗೆ ರಕ್ಷೆ ಇಲ್ಲ. ಈತನ ಹೇಗಾದರೂ ಬಿಡಬೇಕು. ಇಲ್ಲದಿದ್ರೆ ಈತ ನನಗೆ ದೊಡ್ಡ ತಡೆಯಾಗಬಹುದು. ಇವನ ಓಡಿಸಲು ಒಂದು ಸೂತ್ರ ಪ್ರಯೋಗಿಸುವ. ನಾನು ಅಣ್ಣನಿಗೆ ಆ ಮಂತ್ರ ಹೇಳಿಕೊಡುವ. ಆದ್ರೆ ನಾನು ಹೇಳಿದ ಮರದ ಬುಡದಲ್ಲಿ ಮಂತ್ರ ಹೇಳಿದರೆ ಅಣ್ಣನಿಗೆ ಆ ಹಣ್ಣನ್ನು ಬೀಳಿಸಬಹುದು. ಅದನ್ನು ನಾನು ಒಪ್ಪಿದೆ. ನೀ ಮಂತ್ರ ಹೇಳಿಕೊಡು. ಸರಿ ಸರಿ, ನೀ ರೆಡಿಯಾಗು. ಕಿವಿಗಳಿಗೆ ಒಳ್ಳೆಯ ಶ್ರವಣ ಶಕ್ತಿ ಇದೆ ತಾನೆ? ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಅದು ಆ ಮರದ ಕೆಳಗಡೆ ನಿಂತು ನೀ ಮಂತ್ರ ಹೇಳಿಕೋ. ಹಣ್ಣುಗಳು ಒಂದೊಂದಾಗಿ ಕೆಳಗೆ ಬೀಳುತ್ತದೆ. ನಾ ಮಂತ್ರ ಹೇಳೋ ಸಮಯದಲ್ಲಿ ಈತ ನನ್ನೊಂದಿಗಿದ್ರೆ ನನಗೆ ಸಿಗೋದರಲ್ಲಿ ಅರ್ಧ ಈತ ತಿಂದಾನು. ಅದು ಆಗಲ್ಲ. ಸರಿ, ನಾನು ಆ ಮರದ ಬುಡಕ್ಕೆ ಹೋಗ್ತೀನಿ. ನೀ ಇಲ್ಲೇ ಇದ್ರೆ ಸಾಕು. ನೀ ಇಲ್ಲೇ ಇರೋದು ನನಗೊಂದು ಧೈರ್ಯ. ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು ಕೆಳಗಡೆ. ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು ಕೆಳಗಡೆ. ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು ಕೆಳಗಡೆ. ಏಯ್, ಅಯ್ಯೋ ಅಮ್ಮ, ಏನಂತ ನೋವು. ಈ ಮರದಲ್ಲೆಲ್ಲ ಚುಚ್ಚುವ ಹಣ್ಣುಗಳು. ಅಯ್ಯೋ, ರಕ್ಷಿಸ್ಬೇಕು. ಅಯ್ಯೋ ಅಮ್ಮ, ಅಯ್ಯೋ. ಓ